ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 9/7/2022. मीठे बच्चे, तुम्हें एक शुबाबा को ही याद करना है, किसी देहदारी को नहीं. ज्ञान के सिवाय कोई भी व्यर्थ बातें ना सुननी है ना सुनानी है. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬಾರ್ದು ಅಂತಾರೆ ಬಾಬಾ. ಕೇವಲ ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಜ್ಞಾನದ ವಿನಃ ಬೇರೆ ಯಾವ ವ್ಯರ್ಥ ವಿಚಾರಗಳನ್ನು ಕೇಳಬಾರ್ದು ಮತ್ತು ಅನ್ಯರಿಗೂ ಕೂಡ ತಿಳಿಸಲೂಬಾರ್ದು ಅಂತಾರೆ. ಜ್ಞಾನದ ವಿಚಾರವನ್ನು ಬಿಟ್ಟರೆ ಬೇರೆ ಯಾವುದೇ ವ್ಯರ್ಥ ವಿಚಾರಗಳನ್ನು ಕೇಳಲೂಬಾರ್ದು ಮತ್ತು ಅನ್ಯರಿಗೂ ತಿಳಿಸಲೂಬಾರದು. ಪ್ರಶ್ನೆ: ಬಾಪ್ ಸಭಿ ಬಚ್ಚೋಂ ಕೋ ಕೌನ್ ಸಿ ವಾರ್ನಿಂಗ್ ದೇತೆ ಹೈ? ಬಾಬಾ ಎಲ್ಲ ಮಕ್ಕಳಿಗೂ ಯಾವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ? ಏನು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಾಬಾ? ಉತ್ತರ: बच्चे, बाप के बने हो तो ईश्वरीय बचपन को कभी भूल नहीं जाना, कोई भी विकर्म नहीं करना. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ, ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ನಿಮ್ಮ ಈಶ್ವರೀಯ ಬಾಲ್ಯದ ದಿನಗಳನ್ನು ಎಂದಿಗೂ ಸಹ ಮರಿಬೇಡಿ ಅಂತ ಹೇಳ್ತಾರೆ. ಏಕೆಂದರೆ ಈಶ್ವರೀಯ ಬಾಲ್ಯದ ದಿನಗಳನ್ನು ನಾವು ಮರೆತರೆ ಅಳಬೇಕಾಗ್ತದೆ. ಯಾಕಂದರೆ ಬಾಲ್ಯದಲ್ಲಿ ನಾವು ಯಾವಾಗ ಜ್ಞಾನ ಸಿಕ್ತು ಆಗ ಎಷ್ಟೊಂದು ಖುಷಿ ನಶೆ ಇತ್ತು. ಆ ಖುಷಿ ನಶೆ ಸದಾಕಾಲ ನಿಮ್ಮಲ್ಲಿ ಇರಲಿ. ಯಾವುದೇ ವಿಕರ್ಮಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತಾರೆ. बाबा से प्रतिज्ञा कर उसे छोड़ना नहीं. अगर बाप को भूलेंगे तो माया खुशी गायब कर देगी. फिर बुद्धि हैरान होती रहेगी, घबराते रहेंगे, विकर्म करते रहेंगे. ತಂದೆಯೊಂದಿಗೆ ಪ್ರತಿಜ್ಞೆಗಳನ್ನು ಮಾಡಿ ಅದನ್ನು ಎಂದಿಗೂ ಬಿಡಬಾರದು. ಒಂದು ವೇಳೆ ತಂದೆಯನ್ನು ಮರಿತೀರಿ ಅಂದರೆ ಆಗ ಮಾಯೆ ಖುಷಿಯನ್ನು ಗಾಯಬ್ ಮಾಡಿಬಿಡ್ತದೆ, ಖುಷಿನೇ ಮಾಯ ಆಗಿಬಿಡ್ತದೆ. ನಂತರ ಬುದ್ಧಿ ವಿವಶ ಆಗ್ತಾ ಇರ್ತದೆ, ವಿವಶವಾಗಿ ಬಿಡ್ತದೆ ಬುದ್ಧಿ. ಹೆದರ್ಕೊಳ್ತಾ ಇರ್ತೀರಿ ಮಕ್ಕಳು, ವಿಕರ್ಮಗಳನ್ನು ಮಾಡ್ತಾ ಇರ್ತೀರಿ, ಬುದ್ಧಿಯ ಬೀಗ ಬಂದಾಗಿ ಬಿಡ್ತದೆ. ಆದ್ದರಿಂದ ಶುಭಾಬರವರ ಮಕ್ಕಳಾಗಿದ್ದೀರಿ ಅಂದಾಗ ಬಾಲ್ಯದ ದಿನಗಳನ್ನು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಈಶ್ವರಿಯ ಬಾಲ್ಯದ ದಿನಗಳನ್ನು ಸದಾ ನಾವು ನೆನಪಿನಲ್ಲಿ ಇಟ್ಕೊಂಡು ಪುರುಷಾರ್ಥವನ್ನು ಮಾಡ್ತಾ ನಡಿಬೇಕು. ಗೀತೆಯಾಗಿದೆ. ಯಾವ ಗೀತೆಯನ್ನು ನುಡಿಸಿರ್ಬೋದು ಬಾಬಾ? ಬಚ್ಪನ್ ಕೆ ದಿನ್ ಬುಲಾನಾ ದೇನಾ, ಭೂಲ್ಕರ್ ರುಲಾನಾ ದೇನಾ. ಬಾಲ್ಯದ ದಿನಗಳನ್ನು ಎಂದಿಗೂ ಮರೆಯಬಾರದು, ಮರೆತು ಎಂದಿಗೂ ಸಹ ಅಳಬಾರದು. ಓಂ ಶಾಂತಿ. बच्चों ने अर्थ समझा. बच्चे सामने बैठे हैं और जानते हैं ब्रह्मा द्वारा वर्षा लेने के लिए हम उनके बच्चे बने हैं और यह भी अच्छी तरह जानते हैं कि हम निराकार परमपिता परमात्मा की अविनाशी संतान हैं. ಮಕ್ಕಳು ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಮಗೆ ಗೊತ್ತಿದೆ ಬ್ರಹ್ಮಾರವರ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳೋ ಸಲುವಾಗಿ ನಾವೆಲ್ಲ ತಂದೆಗೆ ಮಕ್ಕಳಾಗಿದ್ದೇವೆ. ಮತ್ತು ಇದು ಕೂಡ ತಾವು ಒಳ್ಳೆ ರೀತಿಯಿಂದ ತಿಳ್ಕೊಂಡಿದ್ದೀರಿ. ನಾವು ನಿರಾಕಾರಿ ಪರಂಪಿತ ಪರಮಾತ್ಮನ ಅವಿನಾಶಿ ಸಂತಾನರಾಗಿದ್ದೇವೆ. अब सम्मुख बैठे हैं, दूर होने से कहीं बच्चे भूल जाते हैं. मित्र संबंधी गुरु गोसाई आदि को देखते हो तो यह बचपन की बातें भूल जाती है.
ಈಗ ತಾವು ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ. ದೂರ ಆಗೋದ್ರಿಂದ ಕೆಲವು ಮಕ್ಕಳು ಏನಾಗ್ಬಿಡ್ತಾರೆ, ತಂದೆಯನ್ನು ಮರ್ತು ಬಿಡ್ತಾರೆ. ಮಿತ್ರ ಸಂಬಂಧಿಗಳು, ಗುರು ಗೋಸಾಯಿಗಳ ಇತ್ಯಾದಿಗಳ ನೆನಪು ಬರ್ತಾ ಇರ್ತದೆ ಅವರಿಗೆ. ಈ ಬಾಲ್ಯದ ಮಾತುಗಳು ಮರ್ತೋಗ್ಬಿಡ್ತದೆ. ಈಶ್ವರಿಯ ಬಾಲ್ಯದ ಮಾತುಗಳು ಯಾವಾಗ ಮರ್ತೋಗ್ತದೆ, ಆಗ ದೇಹದಾರಿಗಳ ನೆನಪು ಬರಲಿಕ್ಕೆ ಶುರು ಆಗ್ತದೆ. ಯಹ ಜೋ ಸಮ್ಮುಖ ಬೈಟೆ ಹೇ ವೋ ತೋ ನಹಿ ಭೂಲ್ತೆ ಹೋಂಗೆ. ಇಲ್ಲಿ ಯಾರು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅವರಂತೂ ಮರೆಯೋದಿಲ್ಲ. ಅವಿನಾಶಿ ಶುಭಾಬಾ ಸೆ ಹಮ್ ಸ್ವರ್ಗ ಕಾ ವರ್ಸಾ ಲೇ ರಹೇ ಹೇ, ಯಾ ತೋ ಬಡಿ ಖುಷಿ ಕಿ ಬಾತ್ ಹೇ ನ. ಅವಿನಾಶಿ ಶುಭಾಬರವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೇವೆ ಅಂದಾಗ ಇದು ಖುಷಿಯ ಮಾತಾಗಿದೆ ಅಲ್ವಾ. हमको शुबाबा ने अपनाया है, फिर से स्वर्ग का मालिक बनाने हम मालिक थे. ನಮ್ಮನ್ನು ಶುಭಾಬರವರು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ, ಪುನಃ ಸ್ವರ್ಗದ ಆಸ್ತಿಯನ್ನು ಕೊಡೋ ಸಲುವಾಗಿ. ಸ್ವರ್ಗಕ್ಕೆ ನಾವು ಪುನಃ ಮಾಲೀಕರಾಗ್ತೇವೆ. ಬಾಬಾ ತಿಳಿಸ್ತಾ ಇದ್ದರೆ, ಮೊದಲಿಗೆ ನೀವೇ ಮಾಲೀಕರಾಗಿದ್ರಿ, ಮತ್ತೆ ಈಗ ಮಾಲೀಕರನ್ನಾಗಿ ಮಾಡೋ ಸಲುವಾಗಿ ಶುಭಾಬಾ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ತಾವು ತಿಳ್ಕೊಂಡಿದ್ದೀರಿ ಶುಭಾಬಾ ಏನು ನಿರಾಕಾರಿಯಾಗಿದ್ದಾರೆ. ಅವರು ಈ ಬ್ರಹ್ಮಾರವರ ತನುವಿನಲ್ಲಿ ಪರಕಾಯ ಪ್ರವೇಶವನ್ನು ಮಾಡುತ್ತಾರೆ. वो हमें श्रीमत देते हैं कि मुझ निराकार शुबाबा को याद करो. सभी आत्माओं को कहते हैं क्योंकि वो सर्व का लिबरेटर है. लिबरेटर माना सद्गति दाता. ಎಲ್ಲ ಆತ್ಮಗಳಿಗೂ ಸಹ ತಂದೆ ಈಗ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ನಾನು ನಿರಾಕಾರಿ ಶುಭಾಬರವರನ್ನೇ ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಅವರೇ ಮುಕ್ತಿದಾತ ಆಗಿದ್ದಾರೆ, ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವಂಥವರು. ಲಿಬ್ರೇಟರ್ ಅಂದ್ರೆ ಸದ್ಗತಿ ದಾತ ಅಂತ ಕರೆಯಲಾಗ್ತದೆ. ಮನುಷ್ಯರಿಗೆ ಸದ್ಗತಿಯನ್ನು ಕೊಡ್ತಾರೆ ತಂದೆ. ಜಾನ್ವರೋं की तो बात नहीं, लिबरेटर ಗೈಡ್ ಹೈ ಮನುಷ್ಯೋಂ ಕಾ. ಪ್ರಾಣಿಗಳ ಮಾತಂತೂ ಇಲ್ಲ ಇಲ್ಲಿ. ಮುಕ್ತಿದಾತ ಅಂದರೆ ಮಾರ್ಗದರ್ಶಿ. ಮನುಷ್ಯರಿಗೆ ಇಲ್ಲಿ ತಂದೆ ಮಾರ್ಗದರ್ಶಿಯಾಗಿದ್ದಾರೆ. ಮನುಷ್ಯರೇ ದುಃಖಿಗಳಾಗಿದ್ದಾರೆ. ಆದ್ದರಿಂದ ಮನುಷ್ಯರನ್ನೇ ತಂದೆ ಎಲ್ಲದರಿಂದಲೂ ಕೂಡ ದುಃಖದಿಂದಲೂ ಮುಕ್ತರನ್ನಾಗಿ ಮಾಡ್ತಾರೆ. उनको नॉलेजफुल ब्लेसफुल कहते हैं. या तुम सम्मुख बैठे हो तो नशा चढ़ता है. ತಂದೆಗೆ ಜ್ಞಾನ ಸಾಗರ ಅಂತ ಕರೆಯಲಾಗ್ತದೆ. ತಾವಿಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಆದ ಕಾರಣ ನಶೆ ಏರ್ತದೆ ತಮಗೆ. ಬಾಬಾ ಜಾನ್ತೆ ಘರ್ ಜಾನೆ ಸೆ ತುಮ್ ಬಚ್ಚೆ ಭೂಲ್ ಜಾತೆ ಹೋ, ಮಾಯಾ बुला देती है. या तुम्हारी बुद्धि में कोई साधु संत गुरु व लौकिक संबंधी नहीं है. ಬಾಬಾ ತಿಳಿಸಿಕೊಡ್ತಾ ಇದ್ದರೆ, ಬಾಬನಿಗೆ ಗೊತ್ತಿದೆ ಮನೆಗೆ ಹೋಗೋದ್ರಿಂದ ನೀವು ಮಕ್ಕಳು ಇಲ್ಲಿಂದ ಯಾವಾಗ ಮನೆಗೆ ಹೋಗ್ತೀರಿ ಆಗ ಮರ್ತೋಗ್ಬಿಡ್ತೀರಿ ಅಂತಾರೆ. ಏನು ಮಾಡಿಸ್ಬಿಡ್ತದೆ, ಮರೆಸಿ ಬಿಡ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಯಾವುದೇ ಸಾಧುಗಳಾಗಲಿ ಸಂತರು ಗುರು ಗೋಸಾಯಿಗಳು ಅಥವಾ ಲೌಕಿಕ ಸಂಬಂಧಿಗಳೂ ಇಲ್ಲ. ಅಭಿ ಹೈ ಪಾರಲೌಕಿಕ ಸಂಬಂಧ. ಈಗಂತೂ ಪಾರಲೌಕಿಕ ಸಂಬಂಧ ಇದೆ. ಶುಭಾಬಾ इसमें प्रवेश होकर हमको स्वर्ग का वर्षा देते हैं. निराकार को जरूर साकार में आना पड़े. ಶುಭಾಬಾ ಇವರಲ್ಲಿ ಪ್ರವೇಶವನ್ನು ಮಾಡಿ, ಅರ್ಥಾತ್ ಬ್ರಹ್ಮನಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ನಮಗೆ ಸ್ವರ್ಗದ ಆಸ್ತಿಯನ್ನು ತಂದೆ ಕೊಡ್ತಾ ಇದ್ದಾರೆ. ನಿರಾಕಾರಿ ಅವಶ್ಯವಾಗಿ ಸಾಕಾರದಲ್ಲಿಯೇ ಬರಬೇಕಾಗ್ತದೆ. कहते हैं सिखलदे बच्चे तुम फिर से स्वर्ग का वर्षा लेने के लिए आए हो. पूछा भी जाता है कि शुबाबा से आपका क्या संबंध है.
ಹೀಗೆ ಹೇಳಲಾಗ್ತದೆ, ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳೇ, ತಾವು ಪುನಃ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳೋ ಸಲುವಾಗಿ ಬಂದಿದ್ದೀರಿ. ಹೇಗೆ ಕೇಳಲಾಗ್ತದೆ, ಶುಭಾಬರೊಂದಿಗೆ ನಿಮ್ಮದು ಯಾವ ಸಂಬಂಧ ಇದೆ ಅಂತ. ತುಮ್ ಕಹೆಂಗೆ ಹಮ್ ಉನ್ಕೆ ಅವಿನಾಶಿ ಬಚ್ಚೆ. ತಾವು ಹೇಳ್ತೀರಿ, ನಾವು ಆ ತಂದೆಗೆ ಅವಿನಾಶಿ ಮಕ್ಕಳಾಗಿದ್ದೇವೆ. फिर प्रजापिता ब्रह्मा के साकारी बच्चे हैं क्योंकि पुनर्जन्म लेते रहते हो. ನಂತರ ಪ್ರಜಾಪಿತ ಬ್ರಹ್ಮನ ಸಾಕಾರಿ ಮಕ್ಕಳು ಆಗಿದ್ದೀರಿ, ಏಕೆಂದರೆ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಇರ್ತೀರಿ. ದೂಸರೆ ಜನ್ಮೆ ಸಬ್ ತೋ ಬಚ್ಚೆ ನಹಿ ಬನೆಂಗೆ. ಇನ್ನೊಂದು ಜನ್ಮದಲ್ಲಿ ಎಲ್ಲರೂ ಮಕ್ಕಳಾಗೋದಿಲ್ಲ. ಬಚ್ಪನ್ ಕಿ ಯಾ ಬಾತೆ ಭೂಲೋ ಮತ್. ಬಾಲ್ಯದ ದಿನಗಳನ್ನು ತಾವು ಎಂದಿಗೂ ಸಹ ಮರಿಬೇಡಿ ಅಂತಾರೆ. ಹಮ್ ಶುಭಾಬಾ ಕೆ ಪೋತ್ರೆ ಬ್ರಹ್ಮಾ ಕೆ ಬಚ್ಚೆ ಹೇ. ಯಾ ಆಯೆ ಹೋ ಫಿರ್ ಸೆ ಸ್ವರ್ಗ ಕಾ ವರ್ಸಾ ಲೇನೆ. ಅಭಿ ನರ್ಕ್ ಮೇ ಹೇ. ನಾವು ಶುಭಾಬರವರಿಗೆ ಮೊಮ್ಮಕ್ಕಳಾಗಿದ್ದೇವೆ, ಬ್ರಹ್ಮ ಬಾಬಾರವರಿಗೆ ಮಕ್ಕಳಾಗಿದ್ದೇವೆ. ತಾವಿಲ್ಲಿ ಬಂದಿದ್ದೀರಿ ಪುನಃ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳೋ ಸಲುವಾಗಿ. ಈಗ ನರಕದಲ್ಲಿ ಇದ್ದೀರಿ. ತುಮ್ ಅಬ್ ಸಂಗಮ್ ಪರ್ ಹೋ. ಕಿತನಿ ಸಹಜ ಬಾತ್ ಹೇ. ತಾವಂತೂ ಈಗ ಸಂಗಮ ಯುಗದಲ್ಲಿ ಇದ್ದೀರಿ. ಎಷ್ಟು ಸಹಜವಾದಂತಹ ಮಾತಾಗಿದೆ. ಬುಢಿಯಾ ಭೀ ಧಾರಣಾ ಕರ್ ಸಕ್ತಿ ಹೈ, ಯಾ ಭೂಲ್ನಾ ನಹೀ ಹೇ. ಪರಂತು ಬಹುತ್ ಹೈ ಜೋ ಬಾಹರ್ ಜಾನೆ ಸೆ ಭೂಲ್ ಜಾತೆ ಹೇ. ವಯಸ್ಸಾದವರು ಕೂಡ ಇಲ್ಲಿ ಧಾರಣೆಯನ್ನು ಮಾಡ್ಕೊಳ್ಬೋದಾಗಿದೆ, ಇದನ್ನು ತಾವು ಎಂದಿಗೂ ಮರಿಬಾರ್ದು ಅಂತಾರೆ. ಆದರೆ ಭಾಳಷ್ಟು ಜನ ಮಕ್ಕಳು ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಮರ್ತೋಗ್ಬಿಡ್ತಾರೆ ಅಂತಾರೆ ಬಾಬಾ. ಸಾರಾ ದಿನ್ ಭೂಲೆ ರೆಹತೆ ಹೇ ವೋ ಖುಷಿ ನಹಿ ರೆಹತಿ ಹೇ. ಫಿರ್ कहते हैं बाबा पता नहीं क्या होता है. वास्तव में या तो बच्चों को बहुत अपार खुशी होनी चाहिए. ಇಡೀ ದಿನ ಮರ್ತೋಗಿರ್ತಾರೆ ಮಕ್ಕಳು, ಆದ್ದರಿಂದ ಖುಷಿ ಇರುವುದಿಲ್ಲ. ನಂತರ ಹೇಳ್ತಾರೆ, ಬಾಬಾ ಗೊತ್ತೇ ಇಲ್ಲ ಬಾಬಾ ಏನಾಗ್ತದೆ ಅನ್ನೋದು ಅಂತ ಬಾಬನ ಹತ್ರ ಈ ರೀತಿ ಮಕ್ಕಳು ಹೇಳ್ತಾರಂತೆ. ವಾಸ್ತವದಲ್ಲಿ ಇಲ್ಲಂತೂ ತಾವು ಮಕ್ಕಳಿಗೆ ಬಹಳ ಅಪಾರವಾದಂತಹ ಖುಷಿ ಇರಬೇಕು ಅಂತಾರೆ. ಬಾಪ್ ಸ್ವರ್ಗ ಕಾ ಮಾಲೀಕ್ ಬನಾತೆ ಅವ್ರು ಕ್ಯಾ ಚಾಹಿಯೆ. ಬಾಬಾ ನೋಡಿ ನಮ್ಮನ್ನು ಏನಿದ್ದವರನ್ನು ಏನನ್ನಾಗಿ ಮಾಡ್ತಾ ಇದ್ದಾರೆ, ಸ್ವರ್ಗಕ್ಕೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂದಾಗ ಮತ್ತಿನ್ನೇನು ಬೇಕು ನೀವು ಮಕ್ಕಳಿಗೆ ಅಂತ ಬಾಬಾ ಕೇಳ್ತಾರೆ. ಬಾಬಾ ಕೋ ಭೂಲ್ನೆ ಕಾರಣ ತುಮ್ घबराते हो, हैरान होते हो और विकर्म करते हो. ಯಾ ಕೊಯ್ ಗುರು ಆದಿ ನಹೀ ಹೇ. ತಂದೆಯನ್ನು ಮರೆಯುವ ಕಾರಣ ತಾವು ಎದುರುಕೊಳ್ತೀರಿ, ನಂತರ ಬೇಸರ ಆಗುತ್ತೆ, ನಂತರ ವಿಕರ್ಮವನ್ನು ಮಾಡ್ತಾ ಇರ್ತೀರಿ. ಇಲ್ಲಿ ಯಾವುದೇ ಗುರುಗಳು ಇತ್ಯಾದಿಗಳು ಇಲ್ಲ. ಯಾ ಸಚ್ ಬಾಪ್ ಹೇ. और बाप बैठ बच्चों को समझाते हैं. ಇಲ್ಲಿ ಸತ್ಯ ತಂದೆ ಇದ್ದಾರೆ. ಸತ್ಯ ತಂದೆ ಕುಳಿತು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ತುಮ್ ಶುಭಾಬಾಕೆ ಬನೆ ಹೋ ಬ್ರಹ್ಮ ದ್ವಾರ. ತಾವಿಲ್ಲಿ ಶುಭಾಬರವರಿಗೆ ಮಕ್ಕಳಾಗಿದ್ದೀರಿ ಬ್ರಹ್ಮಾರವರ ಮುಖಾಂತರ. ಓ ಬಿ ಬಾಬಾ ಹೇ, ಯಹ ಬಿ ಬಾಬಾ ಹೇ. ಅವರೂ ಕೂಡ ತಂದೆನೇ, ಇವರು ಕೂಡ ತಂದೆಯಾಗಿದ್ದಾರೆ. ಅವರು ನಿರಾಕಾರಿ ತಂದೆ, ಇವರು ಸಾಕಾರಿ ತಂದೆ. ಇತನೇ ಬ್ರಹ್ಮ ಕುಮಾರ್ ಕುಮಾರಿಯಾಯ್ ವರ್ಷ ಕಹಾ ಸೆ ಮಿಲ್ತಾ ಹೇ. ಇಷ್ಟೊಂದು ಜನ ಬ್ರಹ್ಮಕುಮಾರ ಕುಮಾರಿಯರು ಇದ್ದಾರೆ. ಆಸ್ತಿ ಎಲ್ಲಿಂದ ಸಿಗ್ತದೆ, ಯಾರಿಂದ? ಶುಭಾಬಾ ಸೆ. ಓ ತೋ ಹೈ ಹಿ ನಹಿ ದುನಿಯಾ ಕಾ ರಚಯಿತ. ತುಮ್ ಅಭಿ ಐಸೆ ಬಾಪ್ ದಾದಾ ಕೆ सम्मुख बैठे हो तो बाप समझाते हैं, बच्चे कोई विकर्म नहीं करो. नए आएंगे तो कहेंगे अच्छा
आज प्रतिज्ञा करो मुझे ಭೂಲ್ನಾ ನಹೀ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ತಾವೀಗ ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಆದ್ದರಿಂದ ಎಂದಿಗೂ ವಿಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹೊಸಬ್ರು ಬರ್ತಾರೆ ಅಂದರೆ ಹಾಗೆ ಹೇಳ್ತಾರೆ, ಒಳ್ಳೆಯದು, ತಾವು ಇವತ್ತಿನ ದಿನ ಪ್ರತಿಜ್ಞೆಯನ್ನು ಮಾಡಿರಿ, ನಾನು ಎಂದಿಗೂ ಸಹ ಮರೆಯೋದಿಲ್ಲ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡ್ರಿ ಅಂತ ತಿಳಿಸಲಾಗ್ತದೆ. ಮಾಯಾ ತುಮಕೋ ಬಾರ್ ಬಾರ್ ಬುಲಾಯೇಗಿ, इसलिए बाप समझाते हैं, वार्निंग दी जाती है, मुरली से भी सब बच्चे सुनेंगे समझेंगे. बाबा मधुबन में बच्चों को ऐसे बैठ समझाते हैं. ಮಾಯೆ ನಿಮ್ಮನ್ನು ಬಾರಿ ಬಾರಿಗೂ ಸಹ ಮರೆಸಿಬಿಡ್ತದೆ. ಆದ್ದರಿಂದಲೇ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮುರಳಿ ಮೂಲಕ ಬಾಬಾ ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾರೆ. ಮುರಳಿಯಿಂದಲೇ ಎಲ್ಲ ಮಕ್ಕಳು ಸಹ ಕೇಳ್ತೀರಿ, ತಿಳ್ಕೊಳ್ತೀರಿ. ಬಾಬಾ ಮಧುಬನದಲ್ಲಿಯೂ ಕೂಡ ಮಕ್ಕಳಿಗೆ ಈ ರೀತಿ ಕುಳಿತು ತಿಳಿಸಿಕೊಡ್ತಾರೆ. ತುಮ್ ಜಾನ್ತೆ ಹೋ ಯಾ ಬಚಪನ್ ಮಾಯಾ ಬಾರ್ ಬಾರ್ ಬುಲಾ ದೇತಿ ಹೇ, ಬುದ್ಧಿ ಕಾ ತಾಲಾ ಬಿಲ್ಕುಲ್ ಬಂದ್ ಹೋ ಜಾತಾ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ, ಮಾಯೆ ಏನು ಮಾಡಿಸ್ತದೆ, ಬಾರಿ ಬಾರಿಗೂ ಸಹ ಮರೆಸಿಬಿಡ್ತದೆ ಬಾಲ್ಯದ ದಿನಗಳನ್ನು. ಬುದ್ಧಿಗೆ ಬೀಗವನ್ನು ಹಾಕಿಸಿಬಿಡ್ತದೆ, ಬುದ್ಧಿಯ ಬೀಗನೇ ಬಂದಾಗಿ ಬಿಡ್ತದೆ. ಆತ್ಮಕೋ ಜಬ್ ಅತೀಂದ್ರಿಯ ಸುಖ ಮಿಲ್ತಾ ಹೈ ತೋ ಖುಷಿ ಹೋತಿ ಹೈ. ಯಾವಾಗ ಆತ್ಮಕ್ಕೆ ಅತೀಂದ್ರಿಯ ಸುಖ ಸಿಗ್ತದೋ ಆಗ ಖುಷಿ ಆಗ್ತದೆ. ಅಬ್ ಬಾಬಾ ಮುझे मिला है, बाबा सभी दुखों से लिबरेट करते हैं क्योंकि वो सुखदाता है. ಈಗ ತಂದೆ ನನಗೆ ಸಿಕ್ಕಿದ್ದಾರೆ, ಬಾಬಾ ಎಲ್ಲರನ್ನೂ ದುಃಖದಿಂದ ಮುಕ್ತ ಮಾಡ್ತಾ ಇದ್ದಾರೆ, ಏಕೆಂದರೆ ಅವರು ಸುಖದಾತ ಆಗಿದ್ದಾರೆ. ಸಭಿ ಮನುಷ್ಯೋಂ ಕಾ ವೋ ಲಿಬ್ರೇಟರ್ ಹೇ. ಎಲ್ಲ ಮನುಷ್ಯರಿಗೂ ಕೂಡ ತಂದೆ ಮುಕ್ತಿದಾತ ಆಗಿದ್ದಾರೆ. ಐಸೆ ನಹಿ ಕಿ ತುಮ್ ಕೋಯಿ 84 लाख ಜನ್ಮ ಭೋಗ್ ಆಯೇ ಹೋ. ಎಲ್ಲ ಮನುಷ್ಯರನ್ನೂ ಕೂಡ ತಂದೆ ಮುಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಈ ರೀತಿಯೆಲ್ಲ ನೀವು ಕೆಲವರು 84 ಲಕ್ಷ ಜನ್ಮಗಳನ್ನು ಭೋಗಿಸಿ ಬಂದಿದ್ದೀರಿ ಅಂತಲ್ಲ. ಲಾಖೋ ಜನ್ಮೋಂ ಕಿ ಬಾತಿ ನಹಿ. ಇಲ್ಲಿ ಲಕ್ಷಾಂತರ ಜನ್ಮದ ಮಾತಂತೂ ಇಲ್ವೇ ಇಲ್ಲ. ಯಾ ತೋ 84 ಜನ್ಮೋಂ ಕಾ ಚಕ್ರ ಹೇ. ಇಲ್ಲಂತೂ 84 ಜನ್ಮಗಳ ಚಕ್ರ ಇದೆ. ತಾವು ತಿಳ್ಕೊಂಡಿದ್ದೀರಿ, 5000 ವರ್ಷದ ಮೊದಲು ನಮ್ಮ ರಾಜ್ಯ ಇತ್ತು. ಕ್ರಿಶ್ಚಿಯನ್ ಘರಾನೆ ಕೆ 3000 ವರ್ಷ ಪೆಹಲೆ ಎವಿನ್ ತಾ. ಫಿರ್ ಎಲ್ ಕೈಸೆ ಬನಾ ಯಾ ಕೋಯಿ ಬಿ ನಹಿ ಜಾನ್ತೆ. ಕ್ರಿಶ್ಚಿಯನ್ ಮನೆತನದ 3000 ವರ್ಷದ ಮೊದಲು, ಅಂದರೆ ಕ್ರಿಸ್ತ ಬರುವ ಪೂರ್ವ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು. ನಂತರ ನರಕ ಹೇಗೆ ಆಯಿತು, ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಬಾಪ್ ಬೈಟ್ ಅಚ್ಚಿ ರೀತಿ ಸಮझाते हैं, इसमें ಶಾಸ್ತ್ರೋ ಆದಿ ಕಿ ಕೋಯಿ ಬಾತ್ ನಹಿ. ಬಾಬಾ ಅಂತೂ ಮಕ್ಕಳಿಗೆ ಬಹಳ ಒಳ್ಳೆ ರೀತಿಯಿಂದ ಕುಳಿತು ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳ ಮಾತಂತೂ ಇಲ್ಲವೇ ಇಲ್ಲ. अगर रॉन्ग समझते हो, संशय पड़ता है तो भाग जाओ. अरे शिवबाबा तुम्हारा पिता, ब्रह्मा भी तुम्हारा पिता. शिवबाबा कहते हैं, इस ब्रह्मा तन में प्रवेश कर इनको बच्चा बनाता हूँ, फिर इन द्वारा और बच्चे अडॉप्ट करते हैं, उन्हों को शिक्षा दे, फिर स्वर्ग का मालिक बनाते हैं. ಒಂದು ವೇಳೆ ತಂದೆ ತಪ್ಪನ್ನು ತಿಳಿಸ್ತಾರೆ ಅಂದರೆ ಸಂಶಯ ಬರ್ತದೆ ಅಂದರೆ ಇಲ್ಲಿಂದ ಓಡೋಗ್ಬಿಡಿ ಅಂತಾರೆ. ಶಿವಬಾಬಾ ನಿಮ್ಮ ತಂದೆಯಾಗಿದ್ದಾರೆ, ಜೊತೆಗೆ ಬ್ರಹ್ಮ ಬಾಬಾರವರು ಕೂಡ ನಿಮ್ಮ ತಂದೆಯಾಗಿದ್ದಾರೆ. ಅವರು ಪಾರಲೌಕಿಕ ತಂದೆ, ಇವರು ಅಲೌಕಿಕ ತಂದೆ. ಶಿವಬಾಬಾ ಹೇಳ್ತಾರೆ, ಈ ಬ್ರಹ್ಮನ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ನಾನು ಈ ಬ್ರಹ್ಮರವರನ್ನು ಮಗುವನ್ನಾಗಿ ಮಾಡಿಕೊಳ್ತೇನೆ.
ನಂತರ ಇವರ ಮುಖಾಂತರ ನಿಮ್ಮ ಮಕ್ಕಳನ್ನು ದತ್ತು ತೆಗೆದುಕೊಳ್ತೇನೆ ಅಂತಾರೆ. उनको शिक्षा दे फिर स्वर्ग का मालिक बनाते, स्वर्ग के मालिक थे अभी नर्क के हो. ಅವರಿಗೆ ಶಿಕ್ಷಣವನ್ನು ಕೊಟ್ಟು ನಂತರ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ ಅಂತಾರೆ. ಸ್ವರ್ಗಕ್ಕೆ ತಾವೇ ಮಾಲೀಕರಾಗಿದ್ರಿ, ಈಗಂತೂ ನರಕದಲ್ಲಿ ಇದ್ದೀರಿ. ತುಮ್ ದೇಖ್ತೆ ಹೋ ಹಮ್ ಬಾಬಾ ಕೆ ಸಮ್ಮುಖ ಬೈಠೆ ಹೇ. ತಾವು ಮಕ್ಕಳು ನೋಡ್ತೀರಿ, ನಾವು ಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೇವೆ. हम बच्चे दादे के वर्षा के हकदार है, पावन जरूर बनना है. ನಾವು ಮಕ್ಕಳು ದಾದಾರವರ ಆಸ್ತಿಗೆ ಹಕ್ಕುದಾರರಾಗಿದ್ದೇವೆ. ಅಂದರೆ ಅಜ್ಜನ ಆಸ್ತಿಗೆ ನಾವೆಲ್ಲ ಮಕ್ಕಳು ಹಕ್ಕುದಾರರಾಗಿದ್ದೇವೆ. ಪಾವನರು ಅವಶ್ಯವಾಗಿ ಆಗಲೇಬೇಕು. ಪಾವನರಾಗದೇ ವಿನಃ ಆತ್ಮ ಮೇಲೆ ಆರಲಿಕ್ಕೆ ಸಾಧ್ಯ ಇಲ್ಲ. या तो गफोड़े मारते रहते हैं, फैलाना निर्वाण धाम में गया, वह ज्योति ज्योत समाया, जाता एक भी नहीं है. ಪಾವನರಾಗದೇ ವಿನಃ ಆತ್ಮ ಮೇಲೆ ಆರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಂತೂ ಏನೆಲ್ಲ ತಪ್ಪುಗಳನ್ನು ಹೇಳ್ತಾ ಇರ್ತಾರೆ. ಇಂಥವರು ನಿರ್ವಾಣ ಧಾಮಕ್ಕೆ ಹೋದರು ಅಥವಾ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಯಿತು ಅಂತ. ಆದರೆ ಒಬ್ಬರೂ ಕೂಡ ಹೋಗೋದಿಲ್ಲ. ಯಾರೆಲ್ಲ ಪಾತ್ರಧಾರಿಗಳು ಇದ್ದಾರೋ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಲೇಬೇಕು. ಜಬ್ ತಕ್ ವಿನಾಶ ಶುರು ನಾ ಹೋ ತಬ್ ತಕ್ ಹಾಜಿರ್ ಹೋನಾ ಹೈ. ಎಲ್ಲಿವರೆಗೆ ವಿನಾಶ ಶುರು ಆಗೋದಿಲ್ವೋ ಅಲ್ಲಿವರೆಗೆ ಹಾಜಿರ್ ಆಗಲೇಬೇಕು ಅಂತಾರೆ. ಆತ್ಮಾಯೇ ಆತಿ ರೆಹತಿ ಹೈ, ಜಬ್ वहाँ से आना पूरा हो जाता है तब लड़ाई लगती है. ಯಾವಾಗ ಪರಂಧಾಮದಿಂದ ಆತ್ಮಗಳು ತೆಳಗಡೆ ಬರಲಿಕ್ಕೆ ಶುರು ಆಗ್ತಾರೋ, ಅಂದರೆ ಅಲ್ಲಿಂದ ಆತ್ಮಗಳು ಬರೋದು ಯಾವಾಗ ಸಂಪೂರ್ಣ ಆಗ್ತದೋ, ಬಂದಾಗಿಬಿಡ್ತದೋ, ಆಗ ಇಲ್ಲಿ ಯುದ್ಧ ಪ್ರಾರಂಭ ಆಗಿಬಿಡ್ತದೆ ಅಂತಾರೆ. ಪರಂಧಾಮದಲ್ಲಿ ಆತ್ಮಗಳು ಖಾಲಿಯಾದಾಗ ಇಲ್ಲಿ ವಿನಾಶ ಪ್ರಾರಂಭ ಆಗ್ತದೆ. ನಂತರ ಎಲ್ಲ ಆತ್ಮಗಳು ವಾಪಸ್ ರಿಟರ್ನ್ ಜರ್ನಿ ಪ್ರಾರಂಭ ಆಗ್ತದೆ. ನಿಮ್ಮ ರಾಜ್ಯ ಸ್ಥಾಪನೆ ಆಗ್ತಾ ಹೋಗ್ತದೆ. ವहाँ से भी सब आ जाते हैं. यह सब बातें बाप बहुत अच्छी ರೀತಿ समझाते हैं. ಅಲ್ಲಿಂದ ತಾವೆಲ್ಲರೂ ಕೂಡ ಬರ್ತಾ ಹೋಗ್ತೀರಿ. ಈ ಎಲ್ಲ ಮಾತುಗಳನ್ನು ಬಾಬಾ ಕುಳಿತು ಬಹಳ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಪರಂತು ತುಮ್ ಭೂಲ್ ಜಾತೆ ಹೋ. ಆದರೆ ನೀವು ಮಕ್ಕಳು ಏನು ಮಾಡಿಬಿಡ್ತೀರಿ ಅಂತಾರೆ ಬಾಬಾ, ಮರ್ತೋಗ್ಬಿಡ್ತೀರಿ. ಕಿತನೆ ಭೂಲೆ ತೋ ಫರ್ಕಾತಿ ದೇದಿ. ಎಷ್ಟೊಂದು ಜನ ಮಕ್ಕಳು ತಂದೆಯನ್ನೇ ಮರೆತು ತಂದೆಗೆ ಏನು ಮಾಡಿಬಿಟ್ರು, ಡೈವರ್ಸ್ ಕೊಟ್ಬಿಟ್ರು ಅಂತಾರೆ. अच्छे अच्छे बच्चे जो बाप के पिछाड़ी न्यूछावर हो जाते थे, यहाँ से जाते थे तो रोकर जाते थे, वहाँ जाने से नरकवासियों का संग मिलता है तो सब भूल जाते हैं. ಒಳ್ಳೊಳ್ಳೆ ಮಕ್ಕಳು ಏನು ಬಾಬನ ಹಿಂದೆ ನೋಡಿ ಯಾರೆಲ್ಲ ಬಲಿಹಾರಿ ಆಗ್ತಾ ಇದ್ರು ಮಕ್ಕಳು, ಬಾಬನ ಮೇಲೆ ಬಲಿಹಾರಿ ಆಗ್ತಾ ಇರುವಂತಹ ಮಕ್ಕಳು ಇಲ್ಲಿಂದ ಬಾಬನ ಮನೆಯಿಂದ ಹೊರಗೆ ಹೋಗ್ತಾರೆ ಅಂದ ಹತ್ಕೊತ ಹೋಗ್ತಾ ಇದ್ರು. ಅಂತಂಥ ಮಕ್ಕಳು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಸಂಘ ದೋಷದಲ್ಲಿ ಹೋಗಿ ಏನಾಗ್ಬಿಟ್ರು, ತಂದೆಯನ್ನೇ ಮರ್ತುಬಿಟ್ರು ನೋಡಿ ಅಂತಾರೆ. ನರಕವಾಸಿಗಳು ಆಗಿಬಿಟ್ರು. ಬಾಪ್ ವಾರ್ನಿಂಗ್ ದೇತೆ, ಬಚ್ಚೆ ಇಸ್ ಬಚಪನ್ ಕೋ ಕಭಿ ಭೂಲ್ನಾ ನಹೀ ಹೈ. ತುಮಕೋ ತೋ ಏಕ್ ಶಿವಬಾಬಾ ಕೋ ಹಿ ಯಾದ್ ಕರ್ನಾ ಹೈ. ಬಾಬಾ ಮಕ್ಕಳಿಗೆ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವು ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಯಾವುದೇ ಗುರು ಗೋಸಾಯಿ ಇತ್ಯಾದಿಗಳ ಫೋಟೋವನ್ನು ಕೂಡ ನೀವು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಏಕೆಂದರೆ ದೇಹದಾರಿಗಳ ಫೋಟೋವನ್ನು ಇಟ್ಕೊಂಡ್ರೆ ದೇಹದಾರಿಗಳ ನೆನಪೇ ಬರ್ತದೆ. ಆದ್ದರಿಂದ ಯಾರ ಫೋಟೋವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಕೇವಲ ನಿರಾಕಾರಿ ಶುಭಾಬರವರ ಫೋಟೋವನ್ನೇ ಇಟ್ಕೊಳ್ಳಿ ಅಂತಾರೆ. ತೋ ನಿಕಲ್ ನಾ ಸಕೆ. ಆದರೆ ನಿರಾಕಾರಿ ಶುಭಾಬರವರ ಫೋಟೋವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ.
तुम बच्चों को बाबा भी अच्छे कर्म करना सिखलाते हैं. ನೀವು ಮಕ್ಕಳಿಗೆ ಬಾಬಾ ಇಲ್ಲಿ ಬಹಳ ಒಳ್ಳೆಯ ಕರ್ಮವನ್ನು ಮಾಡೋದನ್ನು ಕಲಿಸಿಕೊಡ್ತಾ ಇದ್ದಾರೆ. ಶ್ರೇಷ್ಠ ಕರ್ಮ ಮಾಡೋದನ್ನು ಬಾಬಾ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಾರೆ. ಐಸೆ ಅಚ್ಚೆ ಕರ್ಮ ಅವ್ರ ಕೋಯಿ ಸಿಕ್ಲಾ ನಾ ಸಕೆ. ಇಂತಹ ಒಳ್ಳೆಯ ಕರ್ಮವನ್ನು ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಸಹ ನಿಮಗೆ ಕಲಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. तुम श्रेष्ठ बन रहे हो, शरीर छोड़ेंगे तो भी ऊंच सर्विस ही जाकर करेंगे, क्योंकि तुम्हारी चढ़ती कला है. फिर जो जितना पुरुषार्थ करेगा. बाबा फिर भी कहते या तुम सम्मुख बैठे हो. ತಾವಿಲ್ಲಿ ಶ್ರೇಷ್ಠರಾಗ್ತಾ ಇದ್ದೀರಿ. ಶರೀರವನ್ನು ಬಿಡ್ತೀರಿ ಅಂದರೆ ಆಗ ಶ್ರೇಷ್ಠ ಸರ್ವಿಸ್ನಲ್ಲಿ ಹೋಗಿ ಶ್ರೇಷ್ಠವಾದ ಸರ್ವೀಸನ್ನು ಮಾಡ್ತೀರಿ. ಏಕೆಂದರೆ ತಮ್ಮದು ಏರುವಂತಹ ಕಲೆಯಾಗಿದೆ. ನಂತರ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡ್ತಾರೋ ಅದರ ಅನುಸಾರವಾಗಿ ಅವರು ಪದವಿಗಳನ್ನು ಪಡ್ಕೊಳ್ತಾ ಹೋಗ್ತಾರೆ. ಬಾಬಾ ಆದರೂ ಕೂಡ ಹೇಳ್ತಾರೆ, ತಾವಿಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ತಾವಿಲ್ಲಿ ಕೇಳ್ತಾ ಇದ್ದೀರಿ, ನೆನಪನ್ನ ಮಾಡ್ತಾ ಇದ್ದೀರಿ. ಫಿರ್ ಬಾಹರ್ ಜಾನೆ ಸೆ ಜಟ್ ಭೂಲ್ ಜಾತಾ ಹೈ. ಇಲ್ಲಿ ಇದ್ದಾಗ ತಂದೆ ನೆನಪಿರ್ತದೆ, ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಎಲ್ಲ ಬುದ್ಧಿಯಿಂದ ಕಲಾಸ ಆಗಿಬಿಡ್ತದೆ, ತಕ್ಷಣ ಎಲ್ಲ ಮರ್ತೋಗ್ಬಿಡ್ತೀರಿ ಅಂತಾರೆ. ಐಸೆ ಭಿ ಹೈ ಫಿರ್ ಆಪಸ್ ಮೇ ಜರ್ ಮುಹಿ ಜಗ್ ಮುಹಿ ಉಲ್ಟಿ ಸುಲ್ಟಿ ಬಾತೆ ಸುನ್ತೆ ಸುನಾತೆ ರೇತೆ. ಇಲ್ಲಿ ಇಂತಹ ಮಕ್ಕಳು ಕೂಡ ಇದ್ದಾರೆ ಅಂತಾರೆ ಬಾಬಾ. ಪರಸ್ಪರರಲ್ಲಿ ವ್ಯರ್ಥ ಮಾತುಗಳನ್ನು, ಅಲ್ಲಸಲ್ಲದ ಮಾತುಗಳನ್ನು ಕೇಳ್ತಾ ಇರ್ತಾರೆ ಮತ್ತು ಬೇರೆಯವ್ರಿಗೂ ಸಹ ತಿಳಿಸ್ತಾ ಇರ್ತಾರೆ. ಅದರಿಂದ ಏನಾಗ್ತದೆ, ಅಲ್ಲಿ ವ್ಯರ್ಥ ನಮ್ಮಲ್ಲಿ ಜಮಾ ಆಗ್ತಾ ಹೋಗ್ತದೆ, ಸಮಯ ವೇಸ್ಟ್ ಆಗ್ತದೆ, ಸಂಕಲ್ಪಗಳು ವೇಸ್ಟ್ ಆಗ್ತಾ ಹೋಗ್ತದೆ, ನಮ್ಮೆಲ್ಲ ಖಾತೆಯಲ್ಲಿ ಮೈನಸ್ ಆಗ್ತಾ ಹೋಗ್ತದೆ. ಆದ್ದರಿಂದ ಬಾಬಾ ತಿಳಿಸ್ತಾ ಇದ್ದರೆ, ತಾವು ಮಕ್ಕಳು ಇಲ್ಲಿ ಜ್ಞಾನದ ವಿಚಾರಗಳನ್ನು ಬಿಟ್ಟು ಬೇರೆ ಇನ್ನು ಯಾವುದೇ ವ್ಯರ್ಥ ವಿಚಾರಗಳನ್ನು ಕೇಳಬಾರ್ದು ಮತ್ತು ಅನ್ಯರಿಗೂ ಸಹ ತಿಳಿಸಬಾರದು. ಅದರಿಂದ ವೈಬ್ರೇಷನ್ ಕೂಡ ಹಾಳಾಗಿಬಿಡ್ತದೆ. ಜ್ಞಾನ ನಹೀ ಹೈ ತೋ ಏಕ್ ದೋ ಕೋ ವಾಯಾತ್ ಬಾತೆ ಸುನಾಕರ್ ಮಾತಾ ಖರಾಬ್ ಕರ್ತೆ ಹೈ. ಬಾಬಾ ಲೇನೆ ಕೆ ಲಿಯೇ ಆಯೇ ಹೈ. ಜ್ಞಾನ ಇಲ್ಲ ಅಂದರೆ ಅಲ್ಲಿ ಪರಸ್ಪರ ಒಬ್ರಿಗೊಬ್ಬರು ವ್ಯರ್ಥ ವಿಚಾರಗಳನ್ನೇ ತಿಳಿಸಿ ಅವ್ರ ತಲೆಯನ್ನೇ ಕೆಡಿಸ್ಬಿಡ್ತಾರೆ ನೋಡಿ ಅಂತಾರೆ. ಬಾಬಾ ಇಲ್ಲಿ ನಮ್ಮನ್ನೆಲ್ಲ ವಾಪಸ್ ಮನೆ ಕರ್ಕೊಂಡು ಹೋಗೋ ಸಲುವಾಗಿ ಬಂದಿದ್ದಾರೆ. ಬಾಬಾ ಕೇತೆ ಹೇ ಬಚ್ಚೆ ಮುझे याद करो तो इतना ऊंच पद पाएंगे, इसलिए सिवाय ज्ञान के और किसी की भी ग्लानी आदि उल्टी सुल्टी बातें सुनो नहीं. ಏನು ಹೇಳ್ತಾರೆ ಬಾಬಾ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಇಷ್ಟು ಶ್ರೇಷ್ಠವಾದಂತಹ ಪದವಿಯನ್ನು ತಾವು ಪಡ್ಕೊಳ್ತೀರಿ. ಆದ್ದರಿಂದ ಜ್ಞಾನದ ವಿನಃ ಬೇರೆ ಯಾರದೇ ನಿಂದನೆಯ ಮಾತುಗಳಾಗಲಿ ಅಥವಾ ಉಲ್ಟಾ ಸುಲ್ಟಾ ಮಾತುಗಳನ್ನು ನೀವು ಕೇಳಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು. ज्ञान योग धारणा जितना इन तीनों बातों पर अटेंशन देंगे तो उन्नति होती रहेगी. इन्हें प्रैक्टिकल जीवन में लाना है. इस अविनाशी ईश्वरीय ज्ञान की प्रारब्ध से इमर्टल सुख प्राप्त होता है. उसको ही देवता ही सुख कहते हैं. ದೇವತಾओं की तो ಪ್ರಾಕ್ಟಿಕಲ್ ಸುಖಿ ಜೀವಂತಿ. ಜ್ಞಾನ ಯೋಗ ಧಾರಣೆಯನ್ನು ಎಷ್ಟು ಈ ಮೂರೂ ಮಾತುಗಳ ಕಡೆಗೆ ತಾವು ಗಮನವನ್ನು ಕೊಡ್ತೀರಿ ಅಷ್ಟು ನಿಮ್ಮದು ಉನ್ನತಿ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಹೇಗೆ ನಮಗಿಲ್ಲಿ 4 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ.
ಜ್ಞಾನ, ಯೋಗ, ಧಾರಣೆ, ಸೇವೆ. ಹಾಗೆ ಎಷ್ಟೆಷ್ಟು ನಾವು ಈ ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಪೂರ್ಣ ಅಟೆನ್ಷನನ್ನು ಕೊಡ್ತೇವೆ, ಅಷ್ಟು ನಮ್ಮದು ಉನ್ನತಿ ಆಗ್ತಾ ಹೋಗ್ತದೆ. ಅವುಗಳನ್ನು ನಾವು ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ತರಬೇಕು ಅಂತಾರೆ. ಈ ಅವಿನಾಶಿ ಈಶ್ವರೀಯ ಜ್ಞಾನದ ಪ್ರಾರಬ್ಧದಿಂದಲೇ ತಮಗೆ ಅಪಾರವಾದಂತಹ ಸುಖ ಪ್ರಾಪ್ತಿಯಾಗ್ತದೆ. ಇದಕ್ಕೆ ದೇವತೆಗಳ ಸುಖ ಅಂತ ಹೇಳಲಾಗ್ತದೆ. ದೇವತೆಗಳು ಕೂಡ ಪ್ರಾಕ್ಟಿಕಲ್ ಸುಖಿ ಜೀವನ ಆಗಿತ್ತು ದೇವತೆಗಳದ್ದು. ऐसे नहीं कि जब वो ब्राह्मण थे तब कोई शास्त्र अध्ययन करते थे. उन्हें तो स्वयं गीता के भगवान से सहारा मिला. तो मनुष्यों द्वारा बनाए हुए ಶಾಸ್ತ್ರೋं को हम ಫಾಲೋ ಕೈಸೆ ಕರೆ. ಈ ರೀತಿಯೆಲ್ಲ ಅವರು ಯಾವಾಗ ಬ್ರಾಹ್ಮಣರಾಗಿದ್ರು ಆಗ ಯಾವುದೇ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ರು ಅಂತ ಅಲ್ಲ. ಅವರು ಸ್ವಯಂ ಗೀತೆಯ ಭಗವಂತನಿಂದಲೇ ಅವರಿಗೆ ಆಸರೆ ಸಿಕ್ತು. ಅಂದಾಗ ಮನುಷ್ಯರ ಮೂಲಕ ಮಾಡಲ್ಪಟ್ಟಿರುವಂಥ ಶಾಸ್ತ್ರಗಳನ್ನು ನಾವು ಫಾಲೋ ಹೇಗೆ ಮಾಡೋದು? ಈ ಈಶ್ವರೀಯ ಸುಖದ ಅನುಭವ ಈಗ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ನಾವು ಈ ದುಃಖದ ಒಂದು ಜಗತ್ತಿನಿಂದ ಹೊರಬಂದು ಸುಖದ ಜಗತ್ತಿನಲ್ಲಿ ಬರ್ತಾ ಇದ್ದೇವೆ. ಓ ದುಃಖ ಕಾ ಜಮಾನಾ ಅಬ್ ಲೌಟ್ ಗಯಾ, ಪಹಲೆ ಸುಖ ಕೆ ಜಮಾನೆ ಮೇ थे, वो जमाना पूरा हुआ तो दुख के जमाने में आए. अब फिर से उस सुख की दुनिया में आ गए जहाँ 21 जन सुख में रहेंगे, फिर जल्दी दुख में नहीं आएंगे. ಅವರೆಲ್ಲ ದುಃಖದ ಜಗತ್ತಿನಿಂದ ಈಗ ಹೊರ ಬಂದಿದ್ದಾರೆ. ಮೊದಲು ಸುಖದ ಜಗತ್ತಿನಲ್ಲಿ ಇದ್ವಿ. ಸುಖದ ಜಗತ್ತು ಈಗ ಪೂರ್ಣಾಗಿ ದುಃಖದ ಜಗತ್ತಿನಲ್ಲಿ ಬಂದಿದ್ದೇವೆ. ಈಗ ಮತ್ತೆ ಪುನಃ ಸುಖದ ಜಗತ್ತಿನಲ್ಲಿ ಹೋಗ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದ್ದೇವೆ. 21 ಜನ್ಮ ಸುಖದಲ್ಲಿ ಇರ್ತೇವೆ, ನಂತರ ದುಃಖದಲ್ಲಿ ಎಂದಿಗೂ ಸಹ ಬರೋದಿಲ್ಲ. ನಿಧಾನವಾಗಿ ತೆಳಗಿಳಿತಾ ಹೋಗ್ತೇವೆ. अब यह गम का जमाना सदा के लिए जा रहा है. ಈಗ ದುಃಖದ ಜಗತ್ತು ಸದಾ ಕಾಲಕ್ಕೋಸ್ಕರ ಹೋಗ್ತಾ ಇದೆ. अब तो सच्चा अतीन्द्रिय सुख होना चाहिए, बल इसमें मायावी विघ्न भी खूब पड़ेंगे. तो भी जिन्हों को यह पूर्ण निश्चय है कि पुरानी दुनिया गुजर चुकी है, उन्हों को गम की लेस नहीं आ सकती. ಈಗಂತೂ ಸತ್ಯ ಅತೀಂದ್ರಿಯ ಸುಖ ಇರಬೇಕು. ಬಲೆ ಇದರಲ್ಲಿ ಮಾಯಾವಿ ವಿಘ್ನಗಳಂತೂ ಬಹಳಷ್ಟು ಬಂದೇ ಬರ್ತವೆ. ಯಾರಿಗೆ ಈ ಒಂದು ಪೂರ್ಣ ನಿಶ್ಚಯ ಇದೆ, ಹಳೆ ಜಗತ್ತು ಈಗ ಮುಕ್ತಾಯ ಆಗ್ತಾ ಇದೆ, ಇದರ ದುಃಖದಿಂದ ನಾವೀಗ ದೂರ ಆಗ್ತಾ ಇದ್ದೇವೆ. ಅಗರ್ ಕಹಾ ಲೇಸ್ ಆತಿ ಹೈ ತೋ ಸಮಜ್ನಾ ಹೈ ಕಹಾ ಜರೂರ್ विस्मृति है. तो अपना भी ईश्वरीय ज्ञान सिर्फ सुनने तक नहीं है, परंतु धारणा तक लाइफ में ಫರ್ಕ್ ಆನಾ ಚಾಹಿಯೆ. ಒಂದು ವೇಳೆ ಯಾವುದಾದ್ರೂ ದುಃಖ ಆಗ್ತದೆ ಅಂದರೆ ತಿಳ್ಕೊಳ್ಬೇಕು, ಎಲ್ಲಾದರೂ ವಿಘ್ನ ಬರ್ತದೆ ಅಂದರೆ ಅವಶ್ಯವಾಗಿ ವಿಸ್ಮೃತಿ ಇದೆ ಅಂತ. ತಮ್ಮ ಈಶ್ವರೀಯ ಜ್ಞಾನ ಕೇವಲ ಕೇಳೋವರೆಗೆ ಅಲ್ಲ, ಅದನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಂಡು ಜೀವನದಲ್ಲಿ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಯಥಾರ್ಥ ಮಾರ್ಗ ಮೇ ಅಭಿ ಮಿಲಾ ಹೈ. ಈ ಸರಿಯಾದ ಮಾರ್ಗ ನಾವು ಮಕ್ಕಳಿಗೆ ಈಗ ಸಿಕ್ಕಿದೆ. ಬಾಕಿ ಈ ರೀತಿ ತಿಳ್ಕೊಳ್ಬಾರ್ದು, ನಾವು ಪರಮಾತ್ಮನ ಮಡಿಲನ್ನಂತೂ ತೆಗೆದುಕೊಂಡಿದ್ದೇವೆ ಸಾಕು, ಇದನ್ನು ಕರ್ನೆ ಸೆ ಪೂರಿ ಪ್ರಾಪ್ತಿಯ ನೈ ಹೋ ಸಕ್ತಿ. ಇಷ್ಟು ಮಾಡೋದ್ರಿಂದೇನು ಸಂಪೂರ್ಣ ಪ್ರಾಪ್ತಿಯಂತೂ ಆಗೋದಿಲ್ಲ. ಪರಮಾತ್ಮ ಮಿಲಾ ಹೈ ಪುರುಷಾರ್ಥ ಕಾ ಮಾರ್ಗ ಬತಾನೆ ಕೆ ಲಿಯೆ. ಪರಮಾತ್ಮ ಅಂತೂ ಸಿಕ್ಕಿದ್ದಾರೆ ನಮಗೆ ಪುರುಷಾರ್ಥದ ಮಾರ್ಗವನ್ನು ತಿಳಿಸೋ ಸಲುವಾಗಿ. ಈಗ ಆ ಮಾರ್ಗದಲ್ಲಿ ನಾವು ನಡೆದು ಪ್ರಾಕ್ಟಿಕಲ್ ಆಗಿ ಈಶ್ವರೀಯ ಜೀವನವನ್ನು ರೂಪಿಸ್ಕೊಳ್ಬೇಕು. ಬಾಬಾ ಏನೋ ಸಿಕ್ಕಿದ್ದಾರೆ, ನಮಗೆ ತಂದೆ ಸಿಕ್ಕಿದ್ದಾರೆ, ಆದರೆ ತಂದೆ ತಿಳಿಸುವಂತಹ ಮಾರ್ಗದಲ್ಲಿ ನಾವು ಪ್ರಾಕ್ಟಿಕಲ್ ರೂಪದಲ್ಲಿ ನಡಿಬೇಕು, ಈಶ್ವರೀಯ ಜೀವನವನ್ನು ಮಾಡಿಕೊಳ್ಬೇಕು.
ಇದೇ ಸತ್ಯವಾದಂತಹ ಸುಖ ಆಗಿದೆ. ಭಾಳಷ್ಟು ಜನ ಮನುಷ್ಯರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಜಬ್ ಆತ್ಮ और परमात्मा दोनों अनादि है तो फिर परमात्मा को रचयिता क्यों कहते हैं? ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಇಲ್ಲಿ ಅನಾದಿ ಆಗಿದ್ದಾರೆ ಅಂದಾಗ ಪರಮಾತ್ಮನನ್ನು ರಚಯಿತ ಅಂತ ಯಾಕೆ ಕರೆಯಲಾಗ್ತದೆ ಅಂತ. ಪರಮಾತ್ಮ ಕೋ ಬಾಪ್ ಅವ್ರ ಆತ್ಮ ಕೋ ಸಂತಾನ್ ಕ್ಯೂ ಕೇತೆ ಹೇ? ಅವ್ರ ಪ್ರಶ್ನೆ ಏನು ಅಂದರೆ, ಪರಮಾತ್ಮನಿಗೆ ತಂದೆ ಮತ್ತು ಆತ್ಮರಿಗೆ ಅವರ ಸಂತಾನ ಅಂತ ಯಾಕೆ ಕರೀತಾರೆ ಅಂತ. ಅಬ್ ಇಸ್ ಪರ್ ಸಮಜಾಯ ಜಾತಾ ಹೈ. ಈಗ ಇದರ ಮೇಲೆ ತಿಳಿಸಿಕೊಡಲಾಗ್ತದೆ, ಪರಮಾತ್ಮನೂ ಅನಾದಿಯಾಗಿದ್ದಾರೆ, ಇಡೀ ಜಗತ್ತು ಅವಶ್ಯವಾಗಿ ಅವರನ್ನು ಒಪ್ಕೊಳ್ತದೆ. ಅದಕ್ಕೋಸ್ಕರನೇ ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮಕೋ ಕಿಸ್ನೇ ಪೈದಾ ಕಿಯಾ? ಪರಮಾತ್ಮನನ್ನು ಯಾರು ಪರಮಾತ್ಮನಿಗೆ ಜನ್ಮ ಕೊಟ್ಟರು, ಪರಮಾತ್ಮ ಹೇಗೆ ಹುಟ್ಟಿದ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. वैसे आत्माएं भी अनादि और अविनाशी है, परंतु दुनिया के लोग ऐसे समझते आत्मा परमात्मा का अंश है, तो वो भी परमात्मा हो गया. ಆದರೆ ಆತ್ಮನೂ ಕೂಡ ಅನಾದಿ ಮತ್ತು ಅವಿನಾಶಿ ಆಗಿದೆ. ಆದರೆ ಜಗತ್ತಿನ ಜನರು ಈ ರೀತಿ ತಿಳ್ಕೊಳ್ತಾರೆ, ಆತ್ಮ ಪರಮಾತ್ಮನ ಅಂಶ ಆಗಿದೆ ಅಂದಾಗ ಆತ್ಮನೂ ಕೂಡ ಪರಮಾತ್ಮ ಆಗಿಬಿಟ್ರು ಅಂತ ಈ ರೀತಿ ತಿಳ್ಕೊಳ್ತಾರೆ. ಈ ಲೆಕ್ಕಾಚಾರದಿಂದ ಅನಾದಿ ಅಂತ ತಿಳ್ಕೊಳ್ತಾರೆ ಅವರು. ಅಬು ಯಹಾತೋ ಈ ಉನ್ನೋಂಕಿ ಮತ್, ಇದೆಲ್ಲ ಅವರದು ಮನುಷ್ಯರ ಮತ ಆಗಿದೆ ಇದು. ಲೇಕಿನ್ ಸ್ವಯಂ ಪರಮಾತ್ಮ ದ್ವಾರ ಹಮ್ ಜಾನ್ ಚುಕೆ ಹೈ ಕಿ ಪರಮಾತ್ಮ ಪಿತಾ ಹೈ ಔರ್ ಹಮ್ ಆತ್ಮಾಯೇ ಬಚ್ಚೆ ಹೈ. ಆದರೆ ಈ ವಿಚಾರ ನಮಗೀಗ ಸ್ವಯಂ ಪರಮಾತ್ಮನ ಮೂಲಕ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ. ಪರಮಾತ್ಮ ನಮ್ಮೆಲ್ಲರ ತಂದೆಯಾಗಿದ್ದಾರೆ, ನಾವೆಲ್ಲ ಆತ್ಮಗಳು ಅವರ ಮಕ್ಕಳಾಗಿದ್ದೇವೆ. ಪೇಲೆ ಬಾಪ್ ಆತಾ ಹೈ, ಬಾದ್ ಮೇ ಬಚ್ಚೆ ಪೈದಾ ಹೋತೆ ಹೈ. ಮೊದಲಿಗೆ ತಂದೆ ಬರ್ತಾರೆ, ನಂತರ ಮಕ್ಕಳು ಜನ್ಮ ಪಡ್ಕೊಳ್ತಾರೆ. ಬಲ್ ಹೈ ದೋನೋ ಅನಾದಿ, लेकिन परमात्मा को पाठ मिला हुआ है आत्माओं को बच्चा बनाकर वर्षा देने का. ಬಲೆ ಇಬ್ಬರೂ ಕೂಡ ಅನಾದಿನೇ, ಆದರೆ ಪರಮಾತ್ಮನಿಗೆ ಪಾತ್ರ ಸಿಕ್ಕಿದೆ ಆತ್ಮಗಳ ಮಕ್ಕಳಾಗಿ ಆಸ್ತಿಯನ್ನು ಕೊಡೋ ಸಲುವಾಗಿ. ಆತ್ಮಾಂಕೋ ಬಚ್ಚಾ ಬನಾಕರ್ ವರ್ಸಾ ದೇನೆ ಕಾ, ಆತ್ಮಗಳನ್ನೆಲ್ಲರನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ಆಸ್ತಿ ಕೊಡುವಂತಹ ಪಾತ್ರ ತಂದೆಗೆ ಸಿಕ್ಕಿದೆ. हम बाप से सुख शांति पवित्रता का वर्षा लेते हैं, क्योंकि आत्माओं ने यह सुख शांति का वर्षा खोया है, तो फिर उनको ही लेना पड़ेगा. ನಾವು ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ತೇವೆ, ಏಕೆಂದರೆ ಆತ್ಮಗಳೇ ಇಲ್ಲಿ ಸುಖ ಶಾಂತಿಯ ಆಸ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ತಂದೆ ನಮಗೆ ಸುಖದ ಆಸ್ತಿಯನ್ನು ಕೊಟ್ಟಿದ್ರು, ಶಾಂತಿಯ ಆಸ್ತಿಯನ್ನು ಕೊಟ್ಟಿದ್ರು, ಈಗ ಅದನ್ನು ಆತ್ಮಗಳು ಕಳ್ಕೊಂಡಿದ್ದಾರೆ ಅಂದಾಗ ನಂತರ ತಂದೆನೇ ಕೊಡಬೇಕಾಗ್ತದೆ ಅಲ್ವಾ. ಮಕ್ಕಳು ಕಳ್ಕೊಂಡಿದ್ದಾರೆ ಅಂದಾಗ ಅದನ್ನು ತಂದೆನೇ ಕೊಡಬೇಕಾಗ್ತದೆ ಮಕ್ಕಳಿಗೆ. हम इस हिसाब से परमात्मा बाप और आत्मा बच्चे का संबंध रखते हैं. ಈ ಒಂದು ಲೆಕ್ಕಾಚಾರದಿಂದ ಪರಮಾತ್ಮ ತಂದೆ ಮತ್ತು ನಾವೆಲ್ಲ ಆತ್ಮಗಳು ಮಕ್ಕಳ ಸಂಬಂಧವನ್ನು ಇಟ್ಕೊಳ್ತೇವೆ. ಬಾಕಿ ಪರಮಾತ್ಮ ಅಂತೂ ಸ್ವತಃ ತಂದೆಯಾಗಿದ್ದಾರೆ. ಅವರು ಸ್ವಯಂ ಸುಖ ಶಾಂತಿಯ ಸಾಗರ ಆಗಿದ್ದಾರೆ. ಅವರ ಬಳಿ ಸಂಪೂರ್ಣವಾದ ಜ್ಞಾನ ಇದೆ. ಅವರಂತೂ ಸ್ವತಃ ದಾತ ಆಗಿದ್ದಾರೆ. ಈ ಪ್ರಕಾರದಿಂದಲೂ ಕೂಡ ನಾವು ತಂದೆ ಅಂತ ಹೇಳ್ತೇವೆ. ಜಬ್ ಹಮ್ ಬಾಪ್ ಕೇತೆ ತೋ ಜರೂರ್ ಬಚ್ಚಾ ಭೀ ಹೈ, ಬಾಪ್ ಕೇನೆ ಸೆ ಬಚ್ಚಾ ಸಿದ್ಧ ಹೋ ಜಾತಾ ಹೈ. ಯಾವಾಗ ನಾವು ತಂದೆ ಅಂತ ಹೇಳ್ತೀವಿ ಅಂದಾಗ ಅವಶ್ಯವಾಗಿ ಮಕ್ಕಳು ಕೂಡ ಆಗ್ತೇವೆ. ಬಾಬಾ ಅಂತ ಹೇಳೋದ್ರಿಂದ ಮಕ್ಕಳು ಅಂತ ಸಿದ್ಧ ಆಗಿಬಿಡ್ತದೆ. ಅಗರ್ ಪರಮಾತ್ಮ ನಾ ಹೋತಾ ತೋ ದೇನೆ ವಾಲಾ ಕೌನ್ ಹೋತಾ. ಒಂದು ವೇಳೆ ಪರಮಾತ್ಮನೇ ಇಲ್ಲದಿದ್ದರೆ ಕೊಡೋರು ಯಾರು ಇರ್ತಿದ್ರು? ತಂದೆ ದಾತ ಅಲ್ವಾ.
ಜಬ್ ದೇನೆ ವಾಲಾ ಹೈ ತಬಿ ತೋ ಹಮ್ ಲೇನೆ ವಾಲೆ ಹೈ. ಯಾವಾಗ ಕೊಡುವಂಥವರು ಇದ್ದಾರೆ ಅಂದಾಗ ನಾವು ತೆಗೆದುಕೊಳ್ಳುವಂಥವರು ಕೂಡ ಇದ್ದೇವೆ. ತೋ ದೋನೋ ಕಾ ಪಾಠ ಅಲಗ್ ಅಲಗ್ ಟೆಹರಾ. ಇಬ್ಬರ ಪಾತ್ರನೂ ಬೇರೆ ಬೇರೆನೇ ಆಗಿದೆ. आत्मा परमात्मा का बल रूप एक है, परंतु परमात्मा को नॉलेजफुल कहते हैं. उन्हें रचने का पार्ट मिला हुआ है. आत्माएं उनकी क्रिएशन है. ಆತ್ಮ ಪರಮಾತ್ಮನ ಬಲೆ ರೂಪ ಒಂದೇ ಆಗಿದೆ. ಆದರೆ ಪರಮಾತ್ಮನಿಗೆ ಜ್ಞಾನಸಾಗರ ಅಂತ ಹೇಳಲಾಗ್ತದೆ. ಅವರಿಗೆ ರಚನೆಯ ಪಾತ್ರ ಸಿಕ್ಕಿದೆ. ಆತ್ಮಗಳೆಲ್ಲರೂ ಕೂಡ ಅವರ ಕ್ರಿಯೇಷನ್ ಆಗಿದ್ದಾರೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, ಸಂಘದೋಷದಲ್ಲಿ ಬಂದು ಈಶ್ವರಿಯ ಬಾಲ್ಯತನವನ್ನು ಎಂದಿಗೂ ಮರೆಯಬಾರದು. ಪರಸ್ಪರರಲ್ಲಿ ಎಂದಿಗೂ ಯಾವುದೇ ವ್ಯರ್ಥ ಮಾತುಗಳನ್ನು, ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಬಾರ್ದು ಮತ್ತು ಅನ್ಯರಿಗೂ ತಿಳಿಸಬಾರದು. ಜ್ಞಾನದ ಮಾತುಗಳನ್ನೇ ಕೇಳಬೇಕು. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ಬರೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಂಥ ಯುಕ್ತಿಯನ್ನು ಪ್ರತಿಯೊಬ್ಬರಿಗೂ ಸಹ ತಿಳಿಸಬೇಕಾಗಿದೆ. ಮಮ್ಮ ಬಾಬಾರವರನ್ನು ಸಂಪೂರ್ಣ ಫಾಲೋ ಮಾಡಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯ ನೆನಪಿನಿಂದ ವಿಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕು. आज का वरदान, समय के ज्ञान को स्मृति में रख सब प्रश्नों को समाप्त करने वाले ಸ್ವದರ್ಶನ್ ಚಕ್ರಧಾರಿ ಭವ. ಸಮಯದ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡುವಂತಹ ಸ್ವದರ್ಶನ ಚಕ್ರಧಾರಿಗಳು ಆಗಿರಿ ಅಂತ ಬಾಬಾ ವರದಾನವನ್ನು ತಿಳಿಸ್ತಾ ಇದ್ದಾರೆ. ಜೋ ಸ್ವದರ್ಶನ್ ಚಕ್ರಧಾರಿ ಬಚ್ಚೆ स्वा का दर्शन कर लेते हैं, उन्हें सृष्टि चक्र का दर्शन स्वतः हो जाता है. ಯಾರು ಸ್ವದರ್ಶನ ಚಕ್ರಧಾರಿ ಮಕ್ಕಳು ಸ್ವಯಂನ ದರ್ಶನವನ್ನು ಮಾಡಿಕೊಳ್ತಾರೆ, ಅವರು ಸೃಷ್ಟಿ ಚಕ್ರದ ದರ್ಶನ ಅವರಿಗೆ ಸ್ವತಃ ಆಗ್ತಾ ಹೋಗ್ತದೆ. ನಾಟಕದ ರಹಸ್ಯವನ್ನು ತಿಳ್ಕೊಳ್ಳುವಂಥವರು ಸದಾ ಖುಷಿಯಲ್ಲಿ ಇರ್ತಾರೆ. ಕಬಿ ಕ್ಯೂ ಕ್ಯಾ ಕಾ ಪ್ರಶ್ನೆ ನಹಿ ಉಠ್ ಸಕ್ತಾ. ಎಂದಿಗೂ ಯಾಕೆ, ಏನು, ಎತ್ತ ಅನ್ನುವಂಥ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾಟಕದಲ್ಲಿ ಸ್ವಯಂ ಕೂಡ ಕಲ್ಯಾಣಕಾರಿಯಾಗಿದ್ದೀರಿ. ಸಮಯ ಭೀ ಕಲ್ಯಾಣಕಾರಿ ಹೇ. ಸ್ವಯಂ ಕೂಡ ಕಲ್ಯಾಣಕಾರಿಯಾಗಿದ್ದೀರಿ, ಜೊತೆಗೆ ಸಮಯನೂ ಕೂಡ ಕಲ್ಯಾಣಕಾರಿಯಾಗಿದೆ. जो स्वा को देखते स्वदर्शन चक्रधारी बनते वो सहज ही आगे बढ़ते रहते हैं. ಯಾರು ಸ್ವಯಂವನ್ನು ನೋಡ್ಕೊಳ್ತಾರೆ, ಸ್ವದರ್ಶನ ಚಕ್ರಧಾರಿಗಳಾಗ್ತಾರೆ, ಅವರು ಸಹಜವಾಗಿ ಮುಂದುವರಿತಾ ಇರ್ತಾರೆ. ಸ್ಲೋಗನ್ ಆಗಿದೆ, ಆದರ್ಶ ಮಹಾವಾಕ್ಯ, ಅನೇಕ ಆತ್ಮಾओं की सच्ची सेवा करनी है तो शुभ चिंतक बनो. ಅನೇಕ ಆತ್ಮಗಳ ಸತ್ಯ ಸೇವೆಯನ್ನು ಮಾಡಬೇಕು ಅಂದರೆ ನೀವು ಶುಭ ಚಿಂತಕರು ಆಗ್ರಿ ಅಂತಾರೆ. ಎಷ್ಟು ನೀವು ಶುಭ ಚಿಂತಕರಾಗ್ತೀರಿ ಅಷ್ಟು ಅನೇಕ ಆತ್ಮಗಳ ಸತ್ಯವಾದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಚ್ಚಾ, ಓಂ ಶಾಂತಿ.
Baba